ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ತುಂಬಾ ವಿಶೇಷವಾಗಿ ಇರುವಂಥ ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಅನಿಸ್ಬೋದು ಆನ್ಲೈನಲ್ಲೂ ಸಹ ನಾವು ಗಿಡಗಳನ್ನು ತರಿಸ್ಕೊಳ್ಬೋದಾ ಅಂತ ಕೇಳೋರಿಗೆ. ಸೊ ಹೌದು, ತರಿಸ್ಕೊಳ್ಬೋದು. ಸೊ ನಾನು ಕೆಲವೊಂದು ಗಿಡಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಏನು ಗಿಡ ಆರ್ಡರ್ ಮಾಡಿದ್ದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮು ಒಂದು ಸರಿ ಅಂದರೆ ಲಾಸ್ಟ್ ಇಯರು ಒಂದು ಡ್ರ್ಯಾಗನ್ ಫ್ರೂಟ್ಸ್ದು ಪ್ಲ್ಯಾಂಟ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ ಕೂಡ. ನನ್ನ ವಿಡಿಯೋದಲ್ಲಿ ನೀವು ನೋಡ್ತಿರ್ತೀರ. ಸೊ ಡ್ರ್ಯಾಗನ್ ಫ್ರೂಟು ಹಣ್ಣು ಸಹ ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಈ ಸರಿ ಒಂದು ಸ್ಪೆಷಲ್ಲಾಗಿ ಸ್ಟಾರ್ ಫ್ರೂಟ್ದು ಮತ್ತು ವಾಟರ್ ಆ್ಯಪಲ್ ಪ್ಲ್ಯಾಂಟ್ನ ಬುಕ್ ಮಾಡಿದ್ದೆ. ಸೊ ಅದು ನೋಡಿ ಈ ಥರ ಬಂದಿದೆ. ಸ್ವಲ್ಪ ಬಂದು ಸ್ಟಾರ್ ಫ್ರೂಟ್ಸ್ದು ಪ್ಲ್ಯಾಂಟು ಎಲ್ಲ ಲೀಫ್ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಬಟ್ ಗ್ರೀನಾಗಿ ಇತ್ತು. ಅದು ಹಾಕಿದ್ರೆ ಮತ್ತೆ ಚಿಗುರು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಾಕಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ. ನನ್ನ ವಿಡಿಯೋದಲ್ಲಿ ಸಹ ನೀವು ನೋಡ್ತಿರ್ಬೋದು. ಸೊ ನಂತರ ಇನ್ನೊಂದು ವಾಟರ್ ಆ್ಯಪಲ್ದು ಪ್ಲ್ಯಾಂಟ್ನ ಸಹ ನೋಡಿ, ಇದು ಗ್ರೀನಾಗಿತ್ತು. ಸೊ ಆನ್ಲೈನಲ್ಲಿ ತರಿಸಿದ್ರಿಂದ ಸ್ವಲ್ಪ ಇವತ್ತೇ ಹಾಕ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಮನೆಗೆ ಬಂದಿದ್ದಾಗ ನನ್ನ ಮಗಳು ಸಹ ವಿಡಿಯೋ ಮಾಡಿ ತೋರಿಸಿದ್ದು ಅದನ್ನು. ಹಾಗಾಗಿ ನಾನು ಇವಾಗ ಮನೆಗೆ ಬಂದಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಪ್ಲ್ಯಾಂಟ್ ನೋಡ್ತಿದ್ದೆ, ನಿಜ ಬರುತ್ತಾ ಇದು ಇಲ್ವಾ ಅಂತ ಹೇಳಿ. ಸೊ ನಿಜ ಬರುತ್ತೆ, ಮತ್ತು ಚಿಗುರು ಬರುತ್ತೆ. ಜಸ್ಟ್ ಅದು ಲೀಫ್ ಮಾತ್ರ ಉದುರಿದೆ ಅಷ್ಟೇ. ಏಕೆಂದರೆ ಆನ್ಲೈನಲ್ಲಿ ಬರೋದಲ್ವ, ಅದಕ್ಕೆ ಗಾಳಿ ಬೆಳಕು ಇಲ್ಲ, ಏನೂ ಇರೋದಿಲ್ಲ. ಸೊ ನೀರಿಗೆ ತೇವಾಂಶಕ್ಕೆ ಅಂತ ಹೇಳಿ ಅವರು ಸ್ವಲ್ಪ ಮಣ್ಣನ್ನು ಈ ರೀತಿ ಸ್ವಲ್ಪ ವೆಟ್ಟಾಗಿರೋ ಅಂಥ ಒಂದು ಮಣ್ಣನ್ನು ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಅಲ್ವಾ ಗಿಡಗಳು. ಅದು ಆನ್ಲೈನಲ್ಲಿ ಬರುತ್ತೆ ಅಂದರೆ ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿ ತೊಗೊಂಡು ಬಂದು ಕೊಡ್ತಾರೆ, ಮತ್ತು ನೀಟಾಗೂ ಸಹ ಪ್ಯಾಕ್ ಮಾಡಿ ಸಹ ಕೊಡ್ತಾರೆ. ಸೊ ಈ ಥರ ಗಿಡಗಳನ್ನೆಲ್ಲ ತರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಆನ್ಲೈನಲ್ಲಿ ನಾನು ಆಲ್ರೆಡಿ ನನ್ನ ಒಂದು ಗಾರ್ಡನಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸೊ ನಾನು ಆನ್ಲೈನಲ್ಲೇ ತರಿಸಿರ್ತಕ್ಕಂಥದ್ದು. ನಾನು ಮೀಶೋದಲ್ಲಿ ತರಿಸಿದ್ದೆ. ಸೊ ನೋಡ್ತಿದ್ದೀರಲ್ಲ, ಇದು ನೋಡೋಣ, ಹಾಕೋಣ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ನನಗಂತೂ ನೋಡೋ ಪ್ರಕಾರ ಅದು ಏನು ಫ್ಲಾಪ್ ಆಗೋಲ್ಲ, ಏಕೆಂದರೆ ಇನ್ನೂ ಗ್ರೀನಾಗಿದೆ. ಯಾವುದೇ ರೀತಿ ಅದು ಹುಣಗಿರೋದಾಗಿ ಏನೋ ಆಗಿರಲಿಲ್ಲ. ಸ್ವಲ್ಪ ವೆಟ್ಟಾಗೇ ಇತ್ತು ಆ ಒಂದು ಮಣ್ಣು ಎಲ್ಲ. ಸೊ ನಾನು ಮತ್ತು ಹಸ್ಬೆಂಡು ಇಲ್ಲಿ ಟೆರೆಸ್ ಮೇಲೆ ಗಿಡ ಹಾಕೋಣ ಅಂತ ಹೇಳಿಬಿಟ್ಟು ಒಂದೆರಡು ಪಾಟ್ನ ನಾವು ಲಾಸ್ಟ್ ಟೈಮು ಕ್ಲೀನ್ ಮಾಡಬೇಕಾದ್ರೆಲ್ಲ ಎತ್ತಿಟ್ಟಿದ್ವಿ. ಸೊ ಆ ಪಾಟ್ಗೆ ನಾವು ರೀಪಾಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಏನಾಕಿದ್ರಾ? ಸೊಪ್ಪು ಇದು ಪುದೀನದು. ಪುದೀನ ಗೆಡ್ಡೆ ಥರ ಐತದು. ಅದೇ ಗೆಡ್ಡೆ ಥರ ಐತೆ ಪುದೀನ ಬಿಡೋದು. ಸರಿ ಸರಿ, ಅದಕ್ಕೆ ಅಷ್ಟು ಗಟ್ಟಿಗೈತದು. ಇಲ್ಲೆಲ್ಲ ಚಿಗುರು ಬರ್ತದೆ ನೋಡಿ, ಇದಕ್ಕೆ ಹಾಕು. ಅದು ಓಪನ್ ಮಾಡೋದನ್ನ ಹಂಗೆ ಹಾಕ್ತೀನಿ. ಯಾವ್ದು? ಅದನ್ನು ಓಪನ್ ಮಾಡು. ಚಿಕ್ಕದ ದೊಡ್ಡದ? ಇದನ್ನ ಹಾಕು. ಅದು ತೆಗೆದ್ರಾ? ಇನ್ನೂ ಸ್ವಲ್ಪ ಮಣ್ಣು ತೆಗಿಬೇಕಲ್ವಾ? ಕೊಡಿಲಿ, ಅದನ್ನು ತೆಗೀರಿ, ಮುಂದಕ್ಕೆ ತೆಗಿ. ಸ್ವಲ್ಪ ನೀರು ಹಾಕಿದ್ನಲ್ಲ, ಎಲ್ಲ ಇದಾಗೈತೆ. ಸ್ವಲ್ಪ ಹಾಳಕ್ಕೆ ಹಾಕಿ ಸಾಕಾ? ಇನ್ನೂ ಸ್ವಲ್ಪ ಹಾಳಕ್ಕೆ ಹಾಕ್ರಿ. ಸೊ ಕೆಲವರೆಲ್ಲ ಕೇಳ್ತಾರೆ ಪಾಟಲ್ಲಿ ಯಾವ ರೀತಿ ಬರುತ್ತಾ ಇಲ್ವಾ ಅಂತ ಹೇಳಿ. ನಿಜವಾಗ್ಲೂ ಬರುತ್ತೆ. ಸೊ ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡಬೇಕು. ಮತ್ತು ಕಟಿಂಗ್ಸ್ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೋಕೋ ಪಿಟ್ ಆಗಿರ್ಬೋದು, ಮತ್ತು ಔಷಧಿಗಳನ್ನ ಆಗಿರ್ಬೋದು, ಇದನ್ನೆಲ್ಲ ಹಾಕ್ತಾಯಿದ್ರೆ ಮಾತ್ರ ಬ್ಯಾಲೆನ್ಸ್ ಆಗಿ ಅದು ನೀಟಾಗಿ ಕೂಡ ಬರುತ್ತೆ. ಸೊ ಕೆಲವೊಂದು ಟೈಮು ಅದಕ್ಕೆ ಹುಳ ಅಂಟೋ ಚಾನ್ಸಸ್ ಇರುತ್ತೆ. ಆವಾಗ ಅದನ್ನು ನೋಡಿಕೊಂಡು ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಪಾಟಲ್ಲಿ ನಾನು ವಾಟರ್ ಆ್ಯಪಲ್ದು ಒಂದು ಪ್ಲ್ಯಾಂಟ್ನ ಹಾಕ್ಕೊಂಡ್ವಿ ಒಂದು ಪಾಟ್ಗೆ, ಮತ್ತು ಇನ್ನೊಂದು ಪಾಟ್ಗೆ ಇದು ಸ್ಟಾರ್ ಫ್ರೂಟ್ದು ತೊಗೊಂಡು ಬಂದಿದ್ದೀನಲ್ಲ, ಸೊ ಆ ಒಂದು ಪ್ಲ್ಯಾಂಟ್ನ ಹಾಕೋಣ ಅಂತ ಹೇಳಿಬಿಟ್ಟು ಖಾಲಿ ಪಾಟ್ಸ್ನ ಮಾಡ್ಕೊಂಡಿದ್ದೆ. ಸೊ ಮತ್ತು ಸ್ವಲ್ಪ ಮಣ್ಣು ಸಹ ಹಾಕಿಟ್ಟಿದ್ದೆ, ಅದಕ್ಕೆ ಮತ್ತೆ ರೀಪಾಟ್ನ ಮಾಡ್ಕೊಳ್ತಿದ್ದೀವಿ. ಸೊ ಸಾಕು, ನೋಡೋಣ, ಅದು ಸ್ವಲ್ಪ ದೊಡ್ಡದು ಆದಮೇಲೆ ಬೇಕಿದ್ರೆ ನಾವು ಬೇರೆ ಪಾಟಿಗೆ ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿ ಸ್ವಲ್ಪ ಚಿಕ್ಕ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಚಿಗುರು ಬರೋವರೆಗೂ ಅಷ್ಟೇ. ಸೊ ಚಿಗುರು ಎಲ್ಲ ಬಂದಮೇಲೆ ಅದನ್ನು ಆಟೋಮೆಟಿಕ್ ಅದಕ್ಕೆ ಯಾವುದೇ ರೀತಿ ಗೊಬ್ಬರ ಆಗಿರ್ಬೋದು, ಮತ್ತು ನೀರು ಆಗಿರ್ಬೋದು, ಆ ಥರ ಎಲ್ಲ ಕೊಡ್ತಾ
ಕೊಡ್ತಾ ಹೋದರೆ ಅದು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಪಾಟಲ್ಲಿ ಹಾಕ್ತಿರೋದ್ರಿಂದ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನನ್ನ ಒಂದು ಲಾಗಲ್ಲಿ ನೀವು ನೋಡ್ತೀರಾ ಯಾವ ರೀತಿ ಬರ್ತಿರುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇನ್ನೊಂದು ಸೈಡು ನಾನಿಲ್ಲಿ ಸೀಡ್ಸ್ನ ಹಾಕ್ಕೊಳ್ತಾ ಇದ್ವಿ, ಪಾಲಕು ಮತ್ತು ಸಬ್ಸಿಗೆ ಈ ಥರ ಸೀಡ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಹಾಗಾಗಿ ಆ ಸೀಡ್ಸ್ನ ಹಾಕೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ವಿ. ಸೊ ಸೊಪ್ಪಾಗುತ್ತಲ್ಲ, ಅದಕ್ಕೆ ಸ್ವಲ್ಪ ಖಾಲಿ ಇತ್ತು ಪಾಟ್ಸ್ ಎಲ್ಲ, ಹಾಗಾಗಿ ಇದಕ್ಕೆಲ್ಲ ನಾವು ಹಾಕ್ಕೊಂಡ್ರೆ ಸೊಪ್ಪು ಸಹ ಚೆನ್ನಾಗಿ ಬರುತ್ತೆ. ಪಾಲಕ್ ಸೊಪ್ಪು ಬೇಗ ಬರುತ್ತೆ ಮತ್ತು ಮೆಂತ್ಯ ಸೊಪ್ಪು ಸಹ ಬೇಗ ಬರುತ್ತೆ. ಬೇರೆ ಈ ಸಬ್ಸಿಗೆ ಸೊಪ್ಪು ಆ ಥರದ್ದು ಸೀಡ್ಸ್ ಎಲ್ಲ ಹಾಕೋದ್ರಿಂದ ಅದು ಬೇಗ ಬರೋದಿಲ್ಲ. ಇದಾದರೆ ಬೇಗ ಬರುತ್ತೆ ಅಂತ ಹೇಳಿ ಬೇಗ ಬರೋ ಅಂಥದ್ದನ್ನ ಹಾಕ್ತಾ ಇದ್ದೀವಿ. ಮೇಲ್ಗಡೆನೆ ಉಟ್ಕೊಂಡ್ಬಿಡುತ್ತೆ. ಇರೇ ಅದು ಬೀಜ ಹಿಂಗನ್ರಿ ಹಂಗೆ ಮಾಡ್ಬೇಡ, ಸುಮ್ಮನೆ ಹೋಗುತ್ತೆ. ಬೇಡ ಹಂಗೆ ಮಾಡ್ಬೇಡ, ಇರು ಅದು ಮೇಲ್ಗೆ ಹಂಗೆ ಹಾಕ್ಬೇಕು, ಗಿಡ ಹಾಕಬೇಕು. ಹಂಗ್ ಮಾಡ್ಬೇಕಂತೆ. ನೋಡೋಣ ಅದು ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ತದ ಆಮೇಲೆ. ಹಂಗಲ್ಲ ಹಾಕೋದು, ಹಿಂಗೆ ಪ್ರೆಸ್ ಮಾಡ್ಬೇಕು. ಅದು ಅದು ಬುಡ ಕೆಳಕ್ಕೆ ಬೇರ್ ಬಿಡ್ಬೇಕಲ್ಲ. ಬೀಳ್ಬೇಕಲ್ಲ, ಅದು ಕೀಳೋದಂಗೆ ಕೀಳ್ತೀಯ. ಕೀಳೋದೇನು ಮೇಲಕ್ಕೆ ಬರ್ತದ, ಕೀಳೋದು ಕುಯ್ಕೊಳ್ಳೋದು ಅಷ್ಟೇ ಅಲ್ವಾ. ಈಗ ಇಲ್ಲಿ ಕೊಡು ಬೀಜನ ಬೇರೆದ ಇಷ್ಟಕ್ಕೆ. ಏನದು? ಮೆಂತ್ಯ. ನೋಡಣ್ಣ, ನಾನು ಹಾಕ್ತಿದ್ದು ಬೆಸ್ಟೋ ನೀವು ಹಾಕ್ತಿದ್ದು ಬೆಸ್ಟ್ ಅಂತ ಗೊತ್ತಾಗ್ತದೆ. ಅದು ಪ್ರೆಸ್ ಮಾಡಿದ್ರೇ ಅದು ಒಳಗಡೆಗೆ ನೀಟಾಗಿ ಬೇರ್ ಬಿಟ್ಟು ಸ್ವಲ್ಪ ಸಿಂಪಲ್ ಆಗಿ ಬೀಜ ಹಾಕಿ ಪ್ರೆಸ್ ಮಾಡೋದನ್ನ. ಹ್ಞೂ ರೀ, ಪ್ರೆಸ್ ಮಾಡಬಾರ್ದು, ಅದು ಒಳ್ಳೆಯದೇ. ನಾನು ನನ್ನ ಗಾರ್ಡನ್ಗೆ ಅಂತಲೇ ಹೇಳಿ ಕೆಲವೊಂದು ಸೀಡ್ಸ್ನೆಲ್ಲ ತಂದು ಇಟ್ಕೊಂಡಿರ್ತೀನಿ. ಸೊ ಕೆಲವೊಂದು ಟೈಮು ಈ ಥರ ಸೀಡ್ಸ್ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಎಲ್ಲಾದ್ರೂ ಈ GKVK ಮತ್ತು ಕೃಷಿ ಮೇಳ ಆ ಥರ ಎಲ್ಲ ಇದ್ದಾಗ ಫ್ರೀ ಇದ್ದಾಗ ನಾನು ಒಂದೊಂದ್ಸರಿ ವಿಸಿಟ್ ಮಾಡಿದಾಗೆಲ್ಲ ಅಲ್ಲಿಗೆಲ್ಲ ಹೋದಾಗ ಮೆಮೊರಿಗೆ ಅಂತನಾದ್ರೂ ಸ್ವಲ್ಪ ಸೀಡ್ಸ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಇಲ್ಲಿ ಬ್ರಾಕ್ಲಿನ್ ಆಗಿರ್ಬೋದು, ಹುರುಳಿ ಬೀಜ ಆಗಿರ್ಬೋದು, ಮತ್ತು ಸೊಪ್ಪಿನ ಸೀಡ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕೆಲವೊಂದು ಸೀಡ್ಸ್ನೆಲ್ಲ ತಂದಿಟ್ಕೊಂಡು ನಾನು ಮನೆಯಲ್ಲೇ ಫ್ರೀ ಆಗಿದ್ದಾಗ ಇದೆಲ್ಲ ಕೆಲಸ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಹೊರಗಡೆ ಅಂಗಡಿ ಕೆಲಸನೂ ಮತ್ತು ಮನೆ ಕೆಲಸ ಎಲ್ಲನೂ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಗಾರ್ಡನ್ ಕಡೆ ಸ್ವಲ್ಪ ಇಂಟ್ರೆಸ್ಟು ಸಹ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದೊಂದು ಟೈಮ್ ಫ್ರೀ ಆದಾಗ ಕೆಲವೊಂದು ಸೀಡ್ಸ್ನೆಲ್ಲ ಹಾಕಿ ನೋಡೋಣ ಅಂತ ಹೇಳಿಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅಂದ್ಕೊಂಡು ಕೆಲವೊಂದು ಟೈಮ್ ಹಾಕ್ಕೊಳ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ, ನಾನು ಆನ್ಲೈನಲ್ಲಿ ತರಿಸಿರ್ತಕ್ಕಂಥ ಫ್ರೂಟ್ಸ್ ಪ್ಲ್ಯಾಂಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ ಅದು ಯಾವ ರೀತಿ ಗ್ರೋತ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಅದೇನಾದರೂ ಗ್ರೋತ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಾನು ಹೇಳ್ದ ಹಾಗೆ ನಾನು ಆಲ್ರೆಡಿ ನನ್ನ ಗಾರ್ಡನಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಕೂಡ ಬಂದು ಆನ್ಲೈನಲ್ಲೇ ತರಿಸಿರ್ತಕ್ಕಂಥದ್ದು. ಸೊ ನೋಡೋಣ ಇದು ಯಾವ ರೀತಿ ಬರುತ್ತಾ ಅಥವಾ ಇಲ್ಲ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.